ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ವ್ಲಾಗ್ಸ್ ಚಾನಲ್ಗೆ. ಇವತ್ತು ನಾನು ಬೆಳಿಗ್ಗೆಯಿಂದ ಪೂಜೆ ಮಾಡೋವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಸಣ್ಣ ಮಗನಿಗೆ ಗಂಜಿ ಕುಡಿಸ್ತೀನಿ. ಎದ್ದ ತಕ್ಷಣವೇ ರಾಗಿ ಸರಿ ಅಂತಾರಲ್ಲ, ಅದನ್ನು ಕುಡಿಸ್ತೀನಿ. ಅದನ್ನು ರೆಡಿ ಮಾಡ್ಕೊಳ್ತಾ ಇಟ್ಟಿದ್ದೆ. ಅದನ್ನು ಇಟ್ಟು ಒಲೆ ಮೇಲೆ ಇನ್ನು ಕಸ ಹೊಡಿಯೋಣ ಅಂತೇಳಿ ಹೊಡಿತಿದ್ದೀನಿ. ರಾಗಿ ಸರಿಗೆ ನಾನು ಉಪ್ಪಾಕಿ ಮಾಡ್ತೀನಿ, ಬೆಲ್ಲ ಹಾಕಲ್ಲ. ಬೆಲ್ಲ ಹಾಕಿದರೆ ಹಲ್ಲು ಹಾಳಾಗುತ್ತೆ ಅಂಥೇಳಿ ನಾನು ಬೆಲ್ಲ ಹಾಕಲ್ಲ. ಕೆಲವೊಂದು ಮಕ್ಕಳು ನೀರು ಕುಡಿತಾರೆ, ನೀರು ಕುಡಿಯಲ್ಲ ಕರೆಕ್ಟಾಗಿ. ಹಾಗಾಗಿ ನಾನು ಯಾವಾಗಲೂ ಉಪ್ಪೇ ಹಾಕೋದು. ಇನ್ನು ಅದು ನಾನು ಹಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರೆಡಿ ಮಾಡಲ್ಲ. ಚಿಕ್ಕವನಿದ್ದಾಗ ರೆಡಿ ಮಾಡ್ತಿದ್ದೆ ಆ ರೀತಿ. 1 ವರ್ಷ 1.5 ವರ್ಷದ ತನಕ ಅದನ್ನೇ ಕುಡಿಸಿದ್ದು. ಈಗ ನಾರ್ಮಲ್ ರಾಗಿ ಹಿಟ್ಟಿನ ಕೂಡ ನಾನು ಮಾಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಯಾವಾಗಾದರೂ ಲಂಚ್ ಟೈಮ್, ಸಾಯಂಕಾಲ ಹೊತ್ತಲ್ಲಿ ನಾನು ರಾಗಿ ಸರಿ ತಿನ್ನಿಸ್ತೀನಿ. ಇನ್ನು ಅದು ಉಪ್ಪಾಕಿ ನೀರು ಕುದಿಯೋಕ್ಕೆ ಇಟ್ಟಿದ್ದೆ. ಕುದಿಯೋಕ್ಕೆ ಇಟ್ಟಿದ್ರೆ ಇನ್ನೊಂದು ಗ್ಲಾಸಲ್ಲಿ ನೀರು ಹಾಕಿ ಹಿಟ್ಟಾಕಿ ಅದು ಇಟ್ಟಿದ್ದೆ. ಅಷ್ಟರೊಳಗೆ ನಾನು ಕಸ ಹೊಡ್ಕೊಳ್ಳೋಣ ಅಂಥೇಳಿ ಎಲ್ಲನೂ ಕಸ ಹೊಡಿತಾ ಇದ್ದೆ. ಇನ್ನು ನನ್ನ ಮಕ್ಕಳು ಚಪ್ಪಲಿ ಎಲ್ಲಂದ್ರಲ್ಲೇ ಬಿಟ್ಬಿಟ್ಟಿರ್ತಾರೆ. ಅದನ್ನೆಲ್ಲ ಸೈಡಲ್ಲಿಟ್ಟು ಇನ್ನೂ ಕಸ ಹೊಡಿಯೋಣ ಅಂಥೇಳಿ ಹೊರಗಡೆನೂ ಕೂಡ, ಒಳಗಡೆ ಎಲ್ಲ ಕಸ ಹೊಡ್ಕೊಂಡು ಹೊರಗಡೆನೂ ಕೂಡ ಕಸ ಹೊಡಿಯೋಣ ಅಂಥೇಳಿ ಬಂದೆ. ಡಸ್ಟ್ ಅಷ್ಟೇನು ಬಿದ್ದಿರಲ್ಲ ಮನೆ ಮುಂದೆ, ಧೂಳು ಕಸ ಏನು ಅಷ್ಟೇನು ಬಿದ್ದಿರಲ್ಲ. ಯಾಕಂದರೆ ಇಲ್ಲಿ ಏನು ಬೈಕ್ ಆ ಥರ ಎಲ್ಲ ಓಡಾಡಲ್ಲ ಅಲ್ವಾ, ಏನು ಜನ ಜಾಸ್ತಿ ಇಲ್ಲ ಇಲ್ಲಿ. ಹಾಗಾಗಿ ಜಾಸ್ತಿ ಧೂಳು ಏನು ಬಿದ್ದಿರಲ್ಲ. ಏನೇ ಬಿದ್ದಿದ್ರು ಕೂಡ ಮರದ ಎಲೆಗಳು ಸಣ್ಣ ಪುಟ್ಟ ಧೂಳು ಬಿದ್ದಿರುತ್ತೆ ಅಷ್ಟೇ. ಇನ್ನು ಸುತ್ತಲೂ ಕೂಡ ಬಯಲು ತುಂಬಾ ಇದೆ. ಅಲ್ಲೆಲ್ಲ ಮರಗಳು, ಇದು ತರಕಾರಿ ಬೀಜಗಳೆಲ್ಲ ಹಾಕಬೇಕು. ತರಕಾರಿ ಬೀಜ ಹಾಕಿದರೆ ಮನೆ ಉಪಯೋಗಕ್ಕೂ ಕೂಡ ಏನಾದರೂ ತರಕಾರಿ ಸಿಗುತ್ತೆ. ಇಲ್ಲಿ ತುಂಬ ಕಾಸ್ಟ್ಲಿ ಇದೆ ಎಲ್ಲನೂ ಕೂಡ. ಹಾಗಾಗಿ ಬೀಜ ತರಿಸೋದಕ್ಕೆ ಆರ್ಡ್ರ್ ಮಾಡಿತ್ತು. ಅದು ಬಂದಮೇಲೆ ನಾನು ಅದನ್ನು ಕೂಡ ತೋರಿಸ್ತೀನಿ. ಇನ್ನು ಕಾಂಕ್ರೀಟ್ ಅಲ್ವಾ, ಕಾಂಕ್ರೀಟ್ ಇರೋದ್ರಿಂದ ಮನೆ ಮುಂದೆ ಧೂಳಿರುತ್ತೆ. ಹಾಗಾಗಿ ಡೈಲಿ ಮನೆ ಮುಂದೆ ನೀರು ಸಿಂಗಿಸೋದ್ರಿಂದ ಅದು ಜಾಸ್ತಿ ಮಕ್ಕಳು ಆಟ ಆಡ್ತಿರ್ತಾರಲ್ವ, ಡಸ್ಟ್ ಏನೋ ಆ ಥರ ಏನೂ ಆಗೋಲ್ಲ. ಹಾಗಾಗಿ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಹೊಡೆದು ನೀರು ಈ ಥರ ಹಾಕ್ತೀನಿ. ಮನೆ ಮುಂದೆ ಕಾಂಕ್ರೀಟ್ ಆಗಿರೋದ್ರಿಂದ ಎಷ್ಟೇ ನೀರು ಹಾಕಿದರೂ ಕೂಡ ಅದೇನು ನಿಲ್ಲಲ್ಲ, ಅದು ಹೀರ್ಕೊಂಡ್ಬಿಡುತ್ತೆ ನೀರು. ಇನ್ನು ಅದನ್ನೆಲ್ಲ ನೀಟಾಗಿ ಬಟ್ಟೆ ತಗೊಂಡು ಒರೆಸಿ ಅಲ್ಲಿ ರಂಗೋಲಿ ಹಾಕ್ತೀನಿ. ಬಟ್ಟೆ ತಗೊಂಡು ಒರೆಸೋದ್ರಿಂದ ಬೇಗನೆ ಆರುತ್ತೆ ಕೂಡ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇನ್ನು ನನ್ನಂಥ ಚಿಕ್ಕ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲಿನೂ ಕೂಡ ರಂಗೋಲಿ ಹಾಕಬೇಕಲ್ವ. ರಂಗೋಲಿ ಹಾಕೋದಕ್ಕೋಸ್ಕರ ಅಲ್ಲೆಲ್ಲ ನೀರಿರುತ್ತೆ. ನೀರೆಲ್ಲ ಬಟ್ಟೆ ತೊಗೊಂಡು ಒರೆಸಿದ್ರೆ ಬೇಗನೆ ಹಾರುತ್ತೆ. ರಂಗೋಲಿ ಹಾಕೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಇಲ್ಲ ರಂಗೋಲಿ ಹಾಕಿದರೆ ಹೀರ್ಕೊಂಡ್ಬಿಡುತ್ತೆ ಅದು ನೀರೆಲ್ಲ, ನೀಟಾಗಿ ಕಾಣಿಸಲ್ಲ. ನಾನೇನು ಚೆನ್ನಾಗಿ ಏನು ಹಾಕಲ್ಲ ರಂಗೋಲಿ, ಆದಷ್ಟು ನನಗೆ ಎಷ್ಟು ಬರುತ್ತೋ ಅಷ್ಟು ಹಾಕ್ತೀನಿ. ಜಾಸ್ತಿ ಚುಕ್ಕಿ ರಂಗೋಲಿ ಹಾಕಲ್ಲ ನಾನು. ಈ ಥರನೇ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ಹಾಕ್ತೀನಿ. ಆದಷ್ಟು ಸಿಂಪಲ್ಲಾಗಿ ಹಾಕ್ಕೊತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಹಾಕಿದರೂ ಕೂಡ, ಬೇಗನೆ ಕೂಡ ಆಗುತ್ತೆ. ಇನ್ನು ಮೊದಲೆಲ್ಲ ನನಗೆ ರಂಗೋಲಿ ಹಾಕೋಕ್ಕೆ ಬರ್ತಿದ್ದಿಲ್ಲ. ಈಗ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಕಲಿತ್ಕೊಂಡಿದ್ದೀನಿ. ಇನ್ನು ಆದರೂ ಕೂಡ ಜಾಸ್ತಿ ಏನು ಅಷ್ಟು ಚೆನ್ನಾಗಿ ಬರಲ್ಲ ಹಾಕೋಕ್ಕೆ. ಆದಷ್ಟು ಎಷ್ಟು ಸಿಂಪಲ್ಲಾಗಿ ಬರುತ್ತೋ ಅಷ್ಟು ಸಿಂಪಲ್ಲಾಗಿ ಹಾಕ್ತೀನಿ. ಜಾಸ್ತಿ ಇದೇ ರೀತಿಯೇ ಹಾಕೋದು ನಾನು. ಇನ್ನು ಯಾವ ರೀತಿ ನಾನು ವೀಡಿಯೋಸ್ ಮಾಡಿ ಹಾಕಬೇಕು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ರೌಂಡ್ ಶೇಪಲ್ಲಿ ಹಾಕಿದರೂ ಕೂಡ, ಯಾವ ರೀತಿ ಹಾಕಿದರೂ ಕೂಡ ಚೆನ್ನಾಗೇ ಕಾಣಿಸುತ್ತೆ ಅದು. ಇನ್ನು ಚುಕ್ಕಿ ರಂಗೋಲಿ ಅಷ್ಟೇನು ಬರಲ್ಲ. ಈ ರೀತಿ ಫ್ಲವರ್ಸಲ್ಲಿ ಹಾಕಿದ್ರೇ ಬರೋದು. ಹೆಂಗೆ ಬೇಕೋ ಹಂಗೆ ಬಿಡಿಸ್ಕೊಂಡ್ಬಿಡ್ತೀನಿ ನಾನು. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ.
ಇನ್ನು ಮಕ್ಕಳು ಮಲಗಿದ್ದಾಗಲೇ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ನನ್ನ ದೊಡ್ಡ ಮಗ 8 ಗಂಟೆ ಅಷ್ಟೊತ್ತಿಗೆ ಎದ್ದೇಳ್ತಾನೆ. ಅವನು ಎದ್ದೇಳೋ ಅಷ್ಟೊತ್ತಿಗೆ ಎಲ್ಲ ಅಡುಗೆ ಮಾಡಿ ಕಸ ಗುಡಿಸಿ ಈ ಥರ ರಂಗೋಲಿ ಹಾಕಿ ನೆಲ ತೊಳೆದು ಎಲ್ಲನೂ ಮಾಡಿಬಿಡ್ತೀನಿ. ಇನ್ನೂ ಬಾಗಿಲು ಮುಂದೆ ಆ ರೀತಿ ರಂಗೋಲಿ ಹಾಕಿದ್ದೆ. ಇನ್ನು ಹೊರಗಡೆ ಎಲ್ಲನೂ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕಿ ನೆಲ ತೊಳೆದು ಎಲ್ಲ ಮಾಡಿಟ್ಟು ಒಳಗಡೆ ಬಂದು ಬಂಡೆ ಹೊರಿಸ್ತೀನಿ. ನೆಲ ತೊಳಿತೀನಿ. ಒಳಗಡೆಯಿಂದ ಅಡುಗೆ ಮನೆಯಿಂದ ಎಲ್ಲ ಕ್ಲೀನಾಗಿ ನೆಲ ತೊಗೊಂಡು ಬಂದು ದೊಡ್ಡ ಮಗನ 9:30 ಅಷ್ಟೊತ್ತಿಗೆ ನಾನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಡ್ಬೇಕು. ಹಾಗಾಗಿ 8:30 ಅಷ್ಟೊತ್ತಿಗೆ ನಾನೆಲ್ಲ ಕೆಲಸನೂ ಮಾಡಿಕೊಂಡ್ರೆ ಅವ್ನು 9:30ಗೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಅವ್ನ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಕಳ್ಸೋಕ್ಕೆ ನನಗೆ ಈಸಿ ಆಗುತ್ತೆ. ಹಾಗಾಗಿ ನಾನು 8:30ಗೆಲ್ಲೇ ಬೇಗ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಎಷ್ಟೊತ್ತಾದರೂ ಕೂಡ. ಇನ್ನು ಚಿಕ್ಕ ಮಗನೂ ಕೂಡ ನರ್ಸರಿಗೆ ಹಾಕಿದ್ದೀನಿ. ಅವನು ಕೂಡ 1 ಗಂಟೆ ತನಕನೂ ಸ್ಕೂಲಲ್ಲೇ ಬಿಡಬೇಕು. ಯಾವ ರೀತಿ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಬೇಕಂತೇಳಿ ಕಮೆಂಟ್ ಮಾಡಿ, ನಾನು ಆದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಹಾಗಾಗಿ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ವೀಡಿಯೋಸ್ ಹಾಕೋಕ್ಕೆ. ಇನ್ನು ಡೈಲಿ ವ್ಲಾಗ್ಸ್ ಬೇಕಾ, ಇಲ್ಲ ಸ್ಟಿಚಿಂಗ್ ವೀಡಿಯೋಸ್ ಬೇಕಾ, ಸ್ಯಾರಿ ಕುಚ್ಚು ವೀಡಿಯೋಸ್ ಬೇಕಾ, ಯಾವ ರೀತಿ ವೀಡಿಯೋಸ್ ಬೇಕಂತೇಳಿ ಕಮೆಂಟ್ ಮಾಡಿ ಹಾಕಿ. ಮಕ್ಕಳು ಮಲಗಿರೋ ಟೈಮ್ನಲ್ಲಿ ಕೆಲಸ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ಇಲ್ಲಾಂದ್ರೆ ಅವ್ರು ಬಂದು ಅಡ್ಡಡ್ಡ ಬರ್ತಿರ್ತಾರೆ. ಕೆಲಸ ಮಾಡೋಕ್ಕೂ ಕೂಡ ಅರ್ಧಂಬರ್ಧ ಕೆಲಸ ಆಗುತ್ತೆ. ಇನ್ನು ನಾನು ಆಲ್ಮೋಸ್ಟ್ ಮಕ್ಕಳು ಮಲಗಿರೋ ಟೈಮಲ್ಲಿನೇ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಒಂದು 8:30 ಅಷ್ಟೊತ್ತಿಗೆ ಕೆಲಸ ಮುಗಿಯುತ್ತೆ, ಅಡುಗೆ ಎಲ್ಲನೂ ಕೂಡ. ಇನ್ನು ನನ್ನ ಚಿಕ್ಕ ಮಗ ತೊಟ್ಲಲ್ಲಿ ಮಲಗಿದ್ದ, ದೊಡ್ಡ ಮಗ ಇಲ್ಲಿ ಕೆಳಗಡೆ ಮಲ್ಕೊಂಡಿದ್ದ. ಇನ್ನು ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ. ಅಡುಗೆನೂ ಕೂಡ ಆಗಿತ್ತು. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನು ನಾನು ಇದು ಬಾಗಿಲಿಗೆ ಹಾಕೋ ತೋರಣ ತರಿಸಿತ್ತು, ಮೀಶೋದಿಂದ ತರಿಸಿದ್ದು. ಪರ್ಲದು ತುಂಬ ಚೆನ್ನಾಗಿದೆ. ಫ್ಲವರ್ಸು ಕೂಡ ನೋಡಿ ತುಂಬ ಚೆನ್ನಾಗಿದೆ. ಗಂಟೆನೂ ಕೂಡ ಬಂದಿತ್ತು. ಈ ರೀತಿ ಮಲ್ಲಿಗೆ ಮತ್ತು ಗುಲಾಬಿ ಹೂವುದು ತುಂಬ ಚೆನ್ನಾಗಿತ್ತು. ಇದು ಒಂದು ನೋಡ್ಸೋಣ ಅಂಥೇಳಿ ಒಂದು ಕ್ಲಿಪ್ ತಗೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.